ಈಗಾಗಲೇ ಲೋಕಸಭೆ ಟಿಕೆಟ್ ಹಂಚಿಕೆಯಾದ ನಂತರ ನಡೀತಾ ಇರುವಂತಹ ಬೆಳವಣಿಗೆಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಈಶ್ವರಪ್ಪ ಅವ್ರದ್ದು ಒಂದು ದಿಕ್ಕು, ಹಾಗೆಯೇ ಡಿ.ವಿ. ಸದಾನಂದ ಗೌಡರು ಏನು ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ. ಮಾಧುಸ್ವಾಮಿಯವರು ಆಲ್ರೆಡಿ ಒಂದು ಹೆಜ್ಜೆ ಹೊರಗಿಟ್ಟವರಂತೆ ಮಾತನಾಡ್ತಾ ಇದ್ದಾರೆ. ಸಂಘಟನಾ ಕರಡಿ ಸೇರಿದಂತೆ ಇತರೆ ನಾಯಕರುಗಳಿಂದಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಇದುವೇ ಇವತ್ತಿನ ಅಖಾಡ. ಮನೆಯೊಂದು ಮೂರು ಬಾಗಿಲು. ಬಿ.ಎಸ್. ಯಡಿಯೂರಪ್ಪ ಅವರನ್ನ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ, ಅವರು ರಾಜ್ಯ ಬಿಜೆಪಿ ಪಾಲಿಗೆ ಲೋಕಲ್ ಹೈಕಮಾಂಡ್ ಇದ್ದಂಗೆ ಅಂತ ಹೇಳಿ. ಯಾಕಂದ್ರೆ ಅವರು ನಿರ್ಧಾರವೇ ಅಂತಿಮ ಅನ್ನುವಂಥ ಅಭಿಪ್ರಾಯ ರಾಜ್ಯ ಭಾರತೀಯ ಜನತಾ ಪಕ್ಷದ ಬಹುತೇಕ ಎಲ್ಲ ನಾಯಕರುಗಳಲ್ಲೂ ಕೂಡ ಇದೆ. ಈ ಬಾರಿ ಈಶ್ವರಪ್ಪನವರು ಹೇಳ್ತಾ ಇರುವಂತಹ ಮಾತುಗಳನ್ನು ಗಮನಿಸಿದಾಗ ಅದು ಮತ್ತೊಮ್ಮೆ ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಯಡಿಯೂರಪ್ಪನವರು ಯಾರಿಗೆ ಹೇಳಿದಾರೋ ಅವ್ರಿಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂಥ ಅಭಿಪ್ರಾಯವನ್ನ ಯಾರಿಗೆಲ್ಲ ಟಿಕೆಟ್ ತಪ್ಪಿದೆಯೋ ಅಂಥವರು ಹೇಳ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಇವೆಲ್ಲವೂ ಕೂಡ ನಡೆಯೋದಕ್ಕೆ ಏನು ಕಾರಣ? ಟಿಕೆಟ್ಗಾಗಿ ಯಾವ ಸ್ವರೂಪದ ಕಚ್ಚಾಟ ಹಾಗಾದ್ರೆ ನಡೆದಿತ್ತು? 28ಕ್ಕೆ 28 ಕ್ಷೇತ್ರಗಳನ್ನು ಗೆದ್ದು ಬಿಡ್ತೀವಿ ಅಂತ ಹೇಳ್ತಾ ಇರುವಂಥವ್ರು ಈ ರೀತಿಯಾದಂತಹ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಏನ್ ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂತದ್ದು? ಕುಟುಂಬ ಚೆನ್ನಾಗಿದೆ, ನಾನು ಮಾಡೋ ತಪ್ಪೇನು? ಕಾಂಗ್ರೆಸ್ನವರು ಕೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲೂ ಇದೀಗ ಟಿಕೆಟ್ನದ್ದೇ ಗದ್ದಲ. ಒಬ್ಬರು ರೆಬೆಲ್ ಆದವರು, ಇನ್ನೊಬ್ರು ಯಾವುದು ಬೇಡ ಅಂತ ಸುಮ್ಮನಿದ್ದವರು, ಮತ್ತೊಬ್ಬರು ಬೇಡ ಬೇಕು ಅಂತಾನೆ ಈಗ ಬೇಡವಾದವರು. ಲೋಕಸಭೆ ಚುನಾವಣೆ 2ನೇ ಪಟ್ಟಿ ರಿಲೀಸ್ ಮಾಡುವುದಕ್ಕೆ ಬಿಜೆಪಿ ಇನ್ನೂ ಅಳೆದು ತೂಗುತ್ತಿದೆ. ಈಗಾಗಲೇ 20 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾಗಿದ್ದು, ಉಳಿದ 5 ಅಥವಾ 6 ಕ್ಷೇತ್ರಗಳಿಗೆ ಫೈನಲ್ ಮಾಡುವುದೇ ದೊಡ್ಡ ಟೆನ್ಷನ್ ಆಗಿದೆ. ಬಹುತೇಕ ಅಂತಿಮ ಆಗಿದ್ದರೂ ಅದನ್ನು ಬಹಿರಂಗ ಮಾಡುವುದಕ್ಕೆ ವಿಳಂಬವಾಗ್ತಿದೆ. ನಾಡಿದ್ದು ಶುಕ್ರವಾರ ಪ್ರಧಾನಿ ಜೊತೆ ಬಿಜೆಪಿ ನಾಯಕರ ಚರ್ಚೆ ನಡೆಯಲಿದೆ. ಅಂದೇ ಅಂತಿಮ ಪಟ್ಟಿ ಘೋಷಣೆಗೆ ಸಿದ್ಧತೆಯೂ ನಡೆದಿದೆ. ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್, ಉತ್ತರ ಕನ್ನಡಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಬೆಳಗಾವಿಗೆ ಜಗದೀಶ್ ಶೆಟ್ಟರ್, ಚಿತ್ರದುರ್ಗಕ್ಕೆ ಹಾಲಿ ಸಂಸದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹಾಗೂ ರಾಯಚೂರಿಗೆ ಬಿ.ವಿ. ನಾಯಕ್ ಬಹುತೇಕ ಫೈನಲ್ ಆಗಿದೆ. ಆದರೆ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿರೋ ಕಾರಣಕ್ಕೆ ಮೋದಿ ನೇತೃತ್ವದ ಸಭೆಯಲ್ಲೇ ಎಲ್ಲವೂ ಫೈನಲ್ ಆಗಲಿದೆ. ಅಮಿತ್ ಶಾ ಜೊತೆಗೆ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಯಪ್ರಕಾಶ್ ನಡ್ಡಾ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯಾಗಿ ಉಳಿದ 5 ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಅಂತಿಮವಾಗಿ ಪ್ರಧಾನಿಯವರ ಜೊತೆ ಸಮಾಲೋಚನೆ ಮಾಡಿ 22ನೇ ತಾರೀಕು ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ಘೋಷಣೆ ಮಾಡೋರಿದ್ದಾರೆ. ಬಹಳ ಮುಖ್ಯವಾಗಿ ಬಿಜೆಪಿ ಜೆಡಿಎಸ್ ಒಂದು ಹೊಂದಾಣಿಕೆ ಆಗ್ತಿರೋದ್ರಿಂದ ಈ ಬಾರಿ ನಾವು ಅನ್ಕೊಂಡಂತೆ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಬಿಜೆಪಿ ಜೆಡಿಎಸ್ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಕ್ಷೇತ್ರದಲ್ಲಿ ಒಮ್ಮತ ನಿರ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ. ರಾಜ್ಯದಲ್ಲೂ ಸಹ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇದೆ. ಅದು ಎಲ್ಲವೂ ಕೂಡ ಇದರ ಸಮಾಲೋಚನೆಗೆ ಆಗಲೇ ಆಗಿದೆ. 22ನೇ ತಾರೀಕು ಎಲ್ಲವೂ ಕೂಡ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ಟಿಕೆಟ್ ಘೋಷಣೆ ಫೈನಲ್ ಆಗುವಾಗಲೇ ಯಡಿಯೂರಪ್ಪ ವಿರುದ್ಧ ಮಾಜಿ ಸಚಿವ ಮಾಧುಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಸುಮ್ಮನೆ ಇದ್ದವರನ್ನ ಕರೆದು ಅವಮಾನ ಮಾಡಿದ್ದೇಕೆ ಎಂದು ಪ್ರಶ್ನಿಸಿದ್ದಾರೆ. ನನ್ನ ಸಂಕಟ, ನನ್ನ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಮಾತ್ರ. ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡೋಗಿ 3-4 ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ತರ ಮಾಡಿದ್ರು? ಅವ್ರು ಹೇಳ್ಬೇಕು ನನಗೆ ಏನ್ ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂತದ್ದು ಕೆಟ್ಟದ್ದು ಮಾಡುವಂಥದ್ದು. ಯಾಕೆ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಅಲ್ಲ ಅಂದವನ್ನ ಒತ್ತಾಯ ಮಾಡಿ ನೀನು ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡಕ್ಕೆ ಏನ್ ಕಾರಣ? ಆಯ್ತು, ಆಗ್ಲಿಲ್ಲ, ಯಾವುದೋ ಸನ್ನಿವೇಶ ಅವ್ರಿಗೆ ಬಂತು, ನನಗೆ ಕೊಡೋಕ್ಕಾಗದಂಥದ್ದು. ಕನಿಷ್ಠ ನಾನು ಕರೆಸಿ ಮಾತಾಡೋಕೆ ಏನು ತೊಂದರೆ ಆಗಿತ್ತು, ಚರ್ಚೆ ಮಾಡೋಕೆ ಏನು ತೊಂದರೆ ಆಗಿತ್ತು? ಇಷ್ಟೊಂದು ಅವಮಾನ ಮಾಡಬೇಕಾ ಅನ್ನೋದು ನನಗೆ ಸಂಕಟ ಐತೆ. ಮಾಧುಸ್ವಾಮಿ ಅವರು ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸುಮ್ಮನೆ ಇದ್ದವನ್ನ ಟೆಂಪ್ಟ್ ಮಾಡಿ ಈಗ ಟಿಕೆಟ್ ಕೊಡದೆ ನನ್ನನ್ನು ಅವಮಾನ ಮಾಡಿದ್ದಾರೆ, ಅದಕ್ಕೆ ನನಗೆ ಸಿಟ್ಟು ಬಂದಿರೋದು. ನಾನು ಮಾತಾಡ್ತೀನಿ ಮಾಧುಸ್ವಾಮಿ ಸರ್. ಅವ್ರ ಮನಸ್ಸು ಅಂತಾರೆ ಹೂವಿನ ಮನಸ್ಸು ಅವ್ರದ್ದು, ಮಾಧುಸ್ವಾಮಿಗೆ ಎಷ್ಟು ಅವ್ರು ಮಾತಾಡ್ತಾರೆ ಅಷ್ಟೇ ಒಳಗಡೆಯಿಂದ ಮೃದು ಮನಸ್ಸು ಅವರು. ಇವತ್ತು ಭೇಟಿ ಮಾಡ್ತೀವಿ, ನಾಳೆ ರಾಜ್ಯ ನಾಯಕರು ಬರ್ತಾರೆ, ಕೇಂದ್ರ ನಾಯಕರು ಬಂದು ಭೇಟಿ ಮಾಡಿ ಒಂದು ಸಮನ್ವಯ ಸಾಧಿಸಿ ಅವ್ರ ಹತ್ರ ಮಾತಾಡ್ತೀವಿ, ವರಿಷ್ಠ ನಿರ್ಧಾರ ಮಾಡ್ತಾರೆ. ಸರ್ ನಾನೇ ನಿಂತ್ಕೊಂಡಿದ್ದೀನಿ ಸರ್, ರಾಜಸ್ಥಾನ ಕೈ ಕಾಲಾಡೋದ್ರಲ್ಲಿ ಕರ್ಕೊಂಡ್ಬರ್ತೀವಿ ಸರ್, ಅವ್ರನ್ನ ಮನ ಓದಿಸ್ತೀವಿ ಸರ್. ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಈಗಾಗಲೇ ಪ್ರಚಾರಕ್ಕೆ ಇಳಿದಿದ್ದಾರೆ. ಯಡಿಯೂರಪ್ಪನವರ ಮಕ್ಕಳು ಮಾತ್ರ ಬೆಳಿಬೇಕು, ನಾವೇನು ಅನ್ಯಾಯ ಮಾಡಿದ್ವಿ ಅನ್ನೋದು ಕಾಂತೇಶ್ ಪ್ರಶ್ನೆ. ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು.
ಆ ಕುಟುಂಬಕ್ಕೆ 2 ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳಿದ್ದಾರೆ. ಒಬ್ಬ ಮಗ MP, ಮುಂದಿನ ಸಲ ಲೋಕಸಭಾ ಸದಸ್ಯರ ಅಕಸ್ಮಾತ್ ಬಿಡಿ, ಇನ್ನೊಬ್ಬ ಮಗ MLA ಮತ್ತು ರಾಜ್ಯದ ಅಧ್ಯಕ್ಷ. ನಾನು ಅವ್ರ ಕುಟುಂಬ ಚೆನ್ನಾಗಿ, ಅದ್ರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನ್ ಮಾಡೋ ತಪ್ಪೇನು, ನನ್ನ ತಪ್ಪೇನು ಅಂತ ಹೇಳ್ಬೇಕು. ಇದೇ ವೇಳೆ ಲೋಕಸಭೆ ಚುನಾವಣೆ ಆಗುತ್ತಲೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಇಳಿತಾರೆ ಅಂದಿದ್ರು ಈಶ್ವರಪ್ಪ. ಅದಕ್ಕೆ ಯಡಿಯೂರಪ್ಪ ಟಕ್ಕರ್ ಕೊಟ್ರು. ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಜನ ಉತ್ತರ ಕೊಡ್ತಾರೆ. ವಿಜಯಣ್ಣ ಏನು ರಾಜ್ಯದ ಅಧ್ಯಕ್ಷರಾದ್ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಇದೆಲ್ಲವೂ ಗೊತ್ತಿರುವಂತ ಸಂಗತಿ. ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಆ ತೀರ್ಮಾನ ಸರ್ವಸಮ್ಮತಿ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಮತ್ತೊಂದು ಕಡೆ ಕೊಪ್ಪಳವು ಬಿಜೆಪಿಗೆ ಸಂಕಟ. ಟಿಕೆಟ್ ವಂಚಿತ ಹಾಲಿ ಸಂಸದ ಸಂಗಣ್ಣ ಕರಡಿ ರಾಜ್ಯ ನಾಯಕರ ವಿರುದ್ಧವೇ ಕೆರಳಿದ್ದಾರೆ. ಒಂದು ನೋವಿನ ಸಂಗತಿಯನ್ನು ಹೇಳ್ತೀನಿ, ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ. ನನಗೆ ಟಿಕೆಟ್ ಮಿಸ್ ಆದ್ಮೇಲಿಂದ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ. ಕರ್ಟಸಿಗೆ ಮಾಡಬೇಕಾಗಿತ್ತು. ಅವ್ರೇನು ಬ್ಯುಸಿ ಆದವರು ಏನೋ ಗೊತ್ತಿಲ್ಲ. ನಾನೇ 4-5 ಬಾರಿ ಕಾಲ್ ಮಾಡಿದ್ದೇನೆ, ಮಾತನಾಡಿದ್ದೇನೆ. ನನಗನ್ಸುತ್ತೆ ಕರಡಿ ಸಂಗಣ್ಣ ಅವರು ನಮ್ಮ ನಿಷ್ಠಾವಂತ ಪಕ್ಷದ ಮುಖಂಡರು. ಯಾವ ಕಾರಣಕ್ಕೂ ಆ ರೀತಿ ಒಂದು ನಿರ್ಧಾರಕ್ಕೆ ತಗೊಳ್ಬಾರ್ದು ಅಂಥೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಬಹುಶಃ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಮುಂದೇನು ಸಹ ಒಂದು ಒಳ್ಳೆಯ ಅವಕಾಶವನ್ನು ಹಿರಿಯ ಮುಖಂಡರಾಗಿರೋಂಥ ಮಾಡಬೇಕಾಗುತ್ತೆ. ಅದನ್ನು ಮಾಡೋಕ್ಕೆ ನಾವು ಸಿದ್ಧ ಇದ್ದೇವೆ. ಇನ್ನೊಂದು ಕಡೆ ಉತ್ತರವೇ ಕಾಣದಾಗಿದೆ ಬೆಂಗಳೂರು ಉತ್ತರದ ಸಮಸ್ಯೆಗೆ. ಮಾಜಿ ಸಿಎಂ ಸದಾನಂದ ಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಎಂದೇ ಹೇಳಲಾಗ್ತಿದೆ. ನಿನ್ನೆಯಷ್ಟೇ ಒಕ್ಕಲಿಗರ ಸಂಘದೊಂದಿಗೆ ಸಭೆಯನ್ನು ಗೌಡರು ಮಾಡಿದ್ದಾರೆ. ಡಿವಿಎಸ್ ಸಂಧಾನವೂ ನಡೆಯುತ್ತಿದೆ. ನಾನು ಕೂಡ ನಿನ್ನೆ ಭೇಟಿ ಮಾಡಿ ಬಂದಿದ್ದೀನಿ. ನಾನು ಅಶ್ವಥ್ ನಾರಾಯಣ್ ಅವರು, ನಮ್ಮ MLA ಮುನ್ರಾಜ್ ಅವರು ಎಲ್ಲ ಕೂಡ ನಾವು ಭೇಟಿ ಮಾಡಿ ಬಂದಿದ್ದೀರಿ ನಿನ್ನೆ. ಅವ್ರು ಆ ಥರದ್ದೇನೋ ದುಡುಕಿದ ನಿರ್ಧಾರ ತಗೊಳಲ್ಲ. ಅವ್ರಿಗೆ ಬೆಂಗಳೂರು ನಾರ್ತ್ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗ್ತತೆ ಅನ್ನೋ ವಿಶ್ವಾಸ ಇತ್ತು. ಎಲ್ಲ 2 ಮಾಜಿ CMಗಳಿಗೆ ಕೊಟ್ಟಿದ್ದೀರಾ, ನನಗೂ ಕೊಡ್ತಾರೆ ಅನ್ನೋ ವಿಶ್ವಾಸ ಅವ್ರು ಇಟ್ಕೊಂಡಿದ್ದಾರೆ. ನೋಡೋಣ, ಕಾದ್ ನೋಡೋಣ, ಇನ್ನೂ ಅವಕಾಶ ಇದೆ. ನೀವೇ ಹೇಳೋ ಪ್ರಕಾರ ಮಾಧ್ಯಮದಲ್ಲಿ ಬರ್ತಿರೋ ಸುದ್ದಿಯನ್ನು ನೋಡಿದಾಗ ಅವ್ರಿಗೆ ಸರಿಯಾದಂಥ ಅಭ್ಯರ್ಥಿಗಳೇ ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ಬಿಜೆಪಿಯಲ್ಲಿ ಯಾರ್ಯಾರು ಅತೃಪ್ತರಿದ್ದಾರೆ ಅವರನ್ನು ತರೋಕ್ಕೆ ವಿಶ್ವ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂಥ ಅಭ್ಯರ್ಥಿಗಳಿಲ್ಲ ಅನ್ನೋದಾದ್ರೆ ಇನ್ನು ಚುನಾವಣೆ ಫಲಿತಾಂಶದ ಬಗ್ಗೆ ನೀವು ಯೋಚನೆ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಬಹುತೇಕ ಫೈನಲ್ ಆಗಿದೆ. ಘೋಷಣೆಯೊಂದೇ ಬಾಕಿ. ಸುಧಾಕರ್ ಹೆಸರು ಫೈನಲ್ ಆಗ್ತಿದ್ದಂತೆ ಅಸಮಾಧಾನ ಎದ್ದಿದೆ. ಪುತ್ರ ಅಲೋಕ್ಗೆ ಟಿಕೆಟ್ ಕೊಡುವಂತೆ ಯಲಹಂಕ ಶಾಸಕ SR ವಿಶ್ವನಾಥ್ ಲಾಬಿ ಮಾಡುತ್ತಿದ್ರು. ಸರ್ವೇನಲ್ಲೂ ಕೂಡ ಅವನ ಹೆಸರು ಮುಂಚೂಣಿಯಲ್ಲಿದೆ ಮತ್ತು ಬಹುತೇಕ ಎಲ್ಲ ಕ್ಷೇತ್ರದ ಮುಖಂಡರು ಕೂಡ ಅಲೋಕ್ ಆದರೆ ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ನಮ್ಮ ಮುಖಂಡರಿಗೆ ಹೇಳಿದ್ದೀನಿ, ಕೊನೆಗೆ ಅಂತಿಮವಾಗಿ 22ನೇ ತಾರೀಕು ಅಂತಿಮ ಸಭೆ ಏನಾಗ್ತದೆ ಮೋದಿಜಿಯವರ ನೇತೃತ್ವದಲ್ಲಿ, ಅಲ್ಲಿ ತೀರ್ಮಾನ ಆಗ್ತದೆ. ಒಂದು ಸರಿ ಚುನಾವಣೆಯಲ್ಲಿ ಜನಮತ ಇಲ್ಲದೇ ಇದ್ದಾಗ ಮತ್ತು ನಾವು ಹಿಂದೆ ಆಡಳಿತ ನಡೆಸಿದಾಗ ಯಾವ ರೀತಿ ನಡೆಸಿದ್ವಿ ಅನ್ನೋದು ಕೂಡ ಜನಮಾನಸದಲ್ಲಿ ಇರ್ತದೆ. ಇವೆಲ್ಲವನ್ನು ಪರಿಗಣಿಸಿ ಸೂಕ್ತವಾದಂಥ ಅಭ್ಯರ್ಥಿಗೆ ತೀರ್ಮಾನ ಆಗ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಮತ್ತೊಂದು ಕಡೆ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಹೆಸರು ಫೈನಲ್ ಆಗುತ್ತಲೇ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಶುರುವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಗೋ ಬ್ಯಾಕ್ ಕ್ಯಾಂಪೇನ್ ನಡೆಯುತ್ತಿದೆ. ನಮ್ಮಲ್ಲಿ ಸಮರ್ಥ ನಾಯಕರಿದ್ದಾರೆ, ಅವರಿಗೆ ಟಿಕೆಟ್ ನೀಡಿ ಎಂದು ಆಗ್ರಹಿಸಲಾಗ್ತಿದೆ. ಆದರೆ ನನಗೆ ಟಿಕೆಟ್ ತಪ್ಪಿಸಲು ಯಾರೂ ಷಡ್ಯಂತ್ರ ಮಾಡಿಲ್ಲ ಅನ್ನೋದು ಶೆಟ್ಟರ್ ವಿಶ್ವಾಸದ ನುಡಿ. ನಾನು ಇನ್ನೂ ಹೇಳಿದ್ರೆ ನನಗೆ ವಿಶ್ವಾಸ ಇದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಸಿಗ್ತದೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು. ಯಾವುದೇ ಕುತಂತ್ರ ನಡೆದು ಅಂತ ನಾವು ಒಪ್ಪುದಿಲ್ಲ. ಇದೇನಾಗಿದೆ, ಈ ಇಲೆಕ್ಷನ್ ಪ್ರೊಸೆಸ್, ಟಿಕೆಟ್ ಹಂಚಿಕೆ ಪ್ರೊಸೆಸ್ ಏನದ ಇದು ಯೂಸಲ್ ಕೋರ್ಸ್ ಅಲ್ಲಿ ಆಗಬೇಕು. ಸ್ವಲ್ಪ ಡಿಲೇ ಆಗಿದೆ ಹೊರತು ಬೇರೆ ಯಾವುದೇ ಕಾರಣ, ಯಾವುದೇ ಷಡ್ಯಂತ್ರ ಕುತಂತ್ರ ಇದರಲ್ಲಿ ನಡೆದ ಅಂತ ಹೇಳಿ ನಾನೇನು ಎಕ್ಸ್ಪೆಕ್ಟ್ ಮಾಡುದಿಲ್ಲ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ರೆಬೆಲ್ ಆಗಿರೋ ರೇಣುಕಾಚಾರ್ಯರನ್ನ ಪಕ್ಷದಿಂದ ಹೊರಹಾಕುವ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಯಡಿಯೂರಪ್ಪ. ಯಡಿಯೂರಪ್ಪನವರೇ ಕರೆ ಮಾಡಿ ನೇರ ಎಚ್ಚರಿಕೆ ನೀಡಿದ್ದಾರೆ. ಪಕ್ಷದಲ್ಲಿ ಇದ್ದು ಕೆಲಸ ಮಾಡುವುದಾದ್ರೆ ಮಾಡು, ಇಲ್ಲ ಬೇರೆ ಯಾವುದಾದ್ರೂ ಪಕ್ಷಕ್ಕೆ ನೀನು ಹೋಗು ಎಂದು ಯಡಿಯೂರಪ್ಪನವರೇ ಎಚ್ಚರಿಕೆ ನೀಡಿದ್ದಾರೆ. ಹೀಗೆ ಮನೆಯೊಂದು 3 ಬಾಗಿಲು ಆಗಿರೋ ಕೇಸರಿ ಮನೆಯಲ್ಲಿ ಮದ್ದು ಹುಡುಕೋ ಕೆಲಸ ಆಗ್ತಿದೆ. ಅಸಮಾಧಾನಗೊಂಡವರಿಗೆಲ್ಲ ಮುಂದೊಂದು ದಿನ ಸೂಕ್ತ ಸ್ಥಾನಮಾನ ಸಿಗುತ್ತೆ ಅಂತಾನೆ ಹೇಳುತ್ತಿದ್ದಾರೆ. ಆದ್ರೆ ಸದ್ಯಕ್ಕೆ ಉರಿಯುತ್ತಿರೋ ಬೆಂಕಿ ಆರಿಸದಿದ್ರೆ ಲೋಕಸಭೆ ಮೇಲೆ ಪರಿಣಾಮ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಎಸ್, ಇದರ ಬಗ್ಗೆ ಚರ್ಚೆನ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಎಚ್ ಎನ್ ಚಂದ್ರಶೇಖರ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಜೆಡಿಎಸ್ನ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ನಾಯಕರಾಗಿರುವ ಟಿ ಎ ಶರವಣ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ಸುಧೀಂದ್ರ ಎಂಜಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತು ಹಿರಿಯ ಪತ್ರಕರ್ತರಾಗಿರುವ ಪ್ರಸನ್ನ ಕುಮಾರ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ನಾನು ಚರ್ಚೆನ ಆರಂಭಿಸ್ತೀನಿ ಚಂದ್ರಶೇಖರ್ ಅವರ ಮೂಲಕ. ಚಂದ್ರಶೇಖರ್ ಅವರೇ, ಯಾವ ಕಾರಣಕ್ಕಾಗಿ ಇದು ಇನ್ನೂ ಕೂಡ ಮುಗಿಯದ? ನೀವು ಬಿಜೆಪಿ ನಾಯಕರುಗಳು ಸಮರ್ಥನೆಯನ್ನು ಕೊಡ್ತಾ ಇದ್ರಿ, ವಕ್ತಾರರುಗಳು ಹೇಳ್ತಾ ಇದ್ರಿ, ಇದೊಂದು ದಿವಸ 2 ದಿವಸ ಅವ್ರ ಮನಸ್ಸಿನಲ್ಲಿರೋ ಭಾವನೆ ಹೇಳ್ಕೊಳ್ಳಿ ಬಿಡಿ ಅನ್ನೋ ಥರದ್ದೆಲ್ಲವೂ ಆಯಿತು. ಈಗ ಅದನ್ನು ಮೀರಿ ಒಂದು ವಾರದಿಂದಲೂ ಕೂಡ ಇಂಥದ್ದು ಮುಂದುವರಿದಿದೆಯಲ್ಲ, ಯಾವ ಕಾರಣಕ್ಕಾಗಿ, ಎಲ್ಲಿವರೆಗೆ ಇದು ಹೋಗುತ್ತೆ ಅಂತ? ನೋಡಿ, ಏನಾಯ್ತಂದರೆ ಸ್ವಾತಂತ್ರ್ಯ ಬಂದ ಮೇಲೆ ಕೇವಲ ನೆಹರು ಮಾತ್ರ 3 ಸರಿ ಕನ್ಸಿಕ್ಯೂಟಿವ್ ಗೆದ್ದಿದ್ದು ಬಿಟ್ಟರೆ ಇತಿಹಾಸದಲ್ಲಿ ಮೋದಿಯವರೇನೆ 3ನೇ ಬಾರಿ ಕಂಟಿನ್ಯೂಸ್ ಆಗಿ ಅದನ್ನು ಐತಿಹಾಸಿಕವಾದ ಗೆಲುವನ್ನು ಸಂಪಾದನೆ ಮಾಡ್ತಿರ್ತಕ್ಕಂಥದ್ದು. ಐತಿಹಾಸಿಕವಾದ ಗೆಲುವು ಹಿಂದೆ ಆಗಿರಲೇ ಇಲ್ಲ. ಇದು ಅಷ್ಟು ಬಲಿಷ್ಠವಾಗಿ ಇವತ್ತು ದೇಶದಲ್ಲಿ ಬೆಳೆದ್ಬಿಟ್ಟಿದೆ. ನಾವು ಹೇಳ್ತಿರೋದಲ್ಲ, ನೀವೇ ಹೇಳ್ತಿರೋದು. 410 ಕ್ರಾಸ್ ಮಾಡಿ ಇವತ್ತು ಹೋಗ್ತಾ ಇದೆ ಅಂತೇಳಿ. ಕರ್ನಾಟಕದ ಪರಿಸ್ಥಿತಿನೇ ತಗೊಂಡ್ರೆ ಕಳೆದ 20 ವರ್ಷದಿಂದ ಕಾಂಗ್ರೆಸ್ಸು 1 ಅಂಕಿ ದಾಟಿಲ್ಲ, 2ನೇ ಅಂಕಿಗೆ ಹೋಗಿಲ್ಲ. 20 ವರ್ಷದಿಂದ ಇವತ್ತು ಕಳೆದ ಚುನಾವಣೆಯಲ್ಲಿ 1 ಅಂಕಿಯಿಂದ 1ಕ್ಕೆ ಹೋಗಿದೆ. ಅದಕ್ಕಿಂತ ಕೆಳಗೆ ಹೋಗಕ್ಕೆ ಈ ಸರಿ ಹೋಗುತ್ತೆ ನೋಡಿ, ಅದಕ್ಕಿಂತ ಕೆಳಗೆ ಹೋಗೋದು 0ನೇ. ಪರಿಸ್ಥಿತಿ ಹೀಗಿದ್ದಾಗ BJPನಲ್ಲಿ ನಿಂತರೆ ಗೆದ್ದೇ ಬಿಡ್ತೀವಿ ಅಂತಕ್ಕಂಥ ವಾತಾವರಣ ಇದ್ದಾಗ ಸಹಜವಾಗಿ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಸಹಜವಾಗಿ ಆಸಕ್ತಿಗಳು ಜಾಸ್ತಿ ಇರುತ್ತೆ. ಆದರೆ ಕಾಂಗ್ರೆಸ್ ಪರಿಸ್ಥಿತಿ ನೋಡಿ, ಉತ್ತರ ಪ್ರದೇಶದಲ್ಲಿ ಟಿಕೆಟ್ ಕೊಡ್ತೀನಿ ಅಂದ್ರೆ ಅಮ್ಮ ನನಗೆ ಬೇಡ ಅಂತ ಓಡೋಗ್ತಾರೆ, ಮಗ ಇಂದ್ಲ ಬಾಗ್ಲಿಂದ ನನಗೆ ಬೇಡ ಅಂತ ಓಡೋಗ್ತಾರೆ. ಇಲ್ಲಿ ಮಿನಿಸ್ಟ್ರುಗಳು ಕೃಷ್ಣ ಬೈರೇಗೌಡರು ಹೇಳ್ತಾರೆ 2 ಸರಿ ಸೋಲ್ಸಿದ್ರಿ ಮತ್ತೆ ಯಾಕಪ್ಪ ಇಟ್ಕೊಳ್ತೀರ ನಮ್ಮನ್ನು ಅಂತೇಳಿ. ಮಾದೇವಪ್ಪನವರು ನನ್ನನ್ನು ಬಿಟ್ಬಿಡಿ ಅಂತಾರೆ, KM ರಾಜಣ್ಣವರು ನಾನು ಬರಲ್ಲ ಅಂತಾರೆ, ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. ಇಲ್ಲಿ ಕೊಪ್ಪಳದಲ್ಲಿ ಹಿಟ್ಲರ್ ಅವ್ರ ಫ್ಯಾಮಿಲಿ ಅವ್ರು ಬೆಳಗ್ಗೆ ಚೆನ್ನಾಗಿ ಮಾತಾಡಿದ್ರು, ನಮ್ಮ ಕುಟುಂಬದಲ್ಲಿ ಎಲ್ಲರನ್ನೂ ಬಿಟ್ಬಿಡ್ರಪ್ಪ ಅಂತ ಹೇಳಿ. ಈ ಪರಿಸ್ಥಿತಿ ಕಾಂಗ್ರೆಸ್ಸಲ್ಲಿ ಯಾಕೆ ಅಂತ ಹೇಳಿದ್ರೆ ಅದು ಮುಳುಗ್ತಿರೋ ಹಡಗು ನಿಂತರೆ ಸೋಲ್ತಾರೆ ಅಂತೇಳಿ. BJPನಲ್ಲಿ ನಿಂತರೆ ಗೆಲ್ತೀವಿ ಅಂತೇಳಿ. ಜೊತೆಗೆ BJP ಕಾರ್ಯಕರ್ತರ ಪಕ್ಷ, ಸಾಮರ್ಥ್ಯ ಇರ್ತಕ್ಕಂಥ ಭಾಳಷ್ಟು ಜನ ಕಾರ್ಯಕರ್ತಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಟಿಕೆಟ್ ಕೇಳ್ತಕ್ಕಂಥ ಹಕ್ಕಿದೆ. ಹಾಗಾಗಿ ಸಹಜವಾಗಿ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಒಬ್ಬರಿಗೆ ಯಾರಿಗಾರು ಟಿಕೆಟ್ ಕೊಡಬೇಕಾದ್ರೆ ಬೇರೆಯವರಿಗೆ ಸ್ವಲ್ಪ ಅಸಮಾಧಾನ ಆಗಲೇ ಆಗುತ್ತೆ, ಆಗಲೇ ಬೇಕದು. ಆಗಲ್ಲ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ನಾವು ನಿರಂಕುಶ ಪ್ರಭುತ್ವದಲ್ಲಿ ಬದುಕ್ತಿದ್ದೀವಿ ಅಂತ ಹೇಳಿ. ಆದರೆ ಪ್ರತಿ ಚುನಾವಣೆಯಲ್ಲೂ ಟಿಕೆಟ್ ಘೋಷಣೆ ಆಗಬೇಕಾದ್ರೆ ಈ ಥರ ವಾತಾವರಣಗಳು ನಿರ್ಮಾಣ ಆಗ್ತವೆ. ಇದನ್ನು ಹೊಸದಲ್ಲ BJPಗಾಗಲಿ ಬೇರೆ ಯಾವುದೇ ಪಕ್ಷಕ್ಕಾಗಲಿ. ಹಾಗಾಗಿ ಇದಿರ್ತಕ್ಕಂಥದ್ದು ವೆರಿ ವೆರಿ ಟೆಂಪರರಿ. ಒಂದು ನೀವು ಅಬ್ಸರ್ವ್ ಮಾಡಿ, ಬೇರೆ ಪಕ್ಷದಿಂದ ಟಿಕೆಟ್ ಆಗದಿರೋರು ಪಕ್ಷಕ್ಕೆ ಶಾಪ ಹಾಕ್ಕೊಂಡು ಆಚೆ ಕಡೆಗೆ ಹೋಗ್ತಾ ಇದ್ದಾರೆ. ಅದೇ BJPನಲ್ಲಿ ಯಾರೊಬ್ಬರೂ ಮೋದಿಯವರು ಅಗೇನೆಸ್ಟಾಗಿ ಮಾತಾಡ್ತಿಲ್ಲ, ಯಾರೊಬ್ಬರು BJP ವಿರುದ್ಧವಾಗಿ ಮಾತಾಡ್ತಿಲ್ಲ. ಅಂದ್ರೆ ಏನು, ಒಳಗಡೆಗೆ ನೋವಿದೆ. ಟಿಕೆಟ್ ಕೊಡಲಿಲ್ಲ ಸಾಮರ್ಥ್ಯ ನೋವಿದ್ದೆ ಆಗೇ ಇರುತ್ತೆ, ಆಗಲೇಬೇಕದು. ಹಾಗಾಗಿ ಬರ್ತಿರ್ತಕ್ಕಂಥ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಹಾಗಾಗಿ ಕೆಲವು ಅತೃಪ್ತ ಆತ್ಮಗಳು ಏನೋ ಒಂದು ವಿಲಕ್ಷಣ ಆನಂದ ಪಡ್ತಾ ಇದಾವಲ್ಲ, ಏನೇನೋ ಆಗೋಗ್ತಿದೆ BJPನಲ್ಲಿ ಇದ್ದಲ್ಲ, ಅದೇನು ಮಾಡೋದು ಬೇಡ, ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ. ಆತ್ಮವಿಶ್ವಾಸ ಕೂಡ ಕೆಲವೊಮ್ಮೆ ಅಪಘಾತವನ್ನು ಮಾಡುವಂತ ರಾಜಕೀಯದಲ್ಲಿ ಅಲ್ಲ ಸರ್, ಆತ್ಮವಿಶ್ವಾಸ ಅಲ್ಲ, ಇದು ನಡೀತಿರ್ತಕ್ಕಂಥ ವಿಚಾರ. ಪ್ರತಿ ಚುನಾವಣೆಯಲ್ಲೂ ಟಿಕೆಟ್ ಘೋಷಣೆ ಆಗೋ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳಾಗುತ್ತೆ, ಗೆಲ್ಲೋ ಪಕ್ಷದಲ್ಲಿ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ ಎಲ್ಲವೂ ಸುಖಮಯವಾಗಿ ಎಂಡ್ ಆಗುತ್ತೆ. ಓಕೆ, ಆದರೆ ಶರವಣ ಅವರೇ, ತಮ್ಮ ಮಿತ್ರ ಪಕ್ಷದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ನೀವು 28 ಗೆಲ್ಲುವಂತಹ ಗುರಿಯನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ರಿ, ಏನು ಪರಿಣಾಮ ಬೀರೋದೇ ಇಲ್ವ ಇದೆಲ್ಲ? ನನ್ನ ಪ್ರಕಾರ ಒಂದು ಪಕ್ಷ ಅಂತ ಇದ್ದಾಗ ಸಮಾಧಾನಗಳು, ಅಸಮಾಧಾನಗಳು, ಟಿಕೆಟನ್ನು ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿ ಬಯಕೆ ಇರತಕ್ಕಂಥದ್ದು ಸಹಜ. ಇದರಲ್ಲಿ ಟಿಕೆಟ್ ಕೊಡೋವರೆಗೂ ಇಂಥ ಲಾಬಿಗಳೆಲ್ಲ ನಡೀತಾ ಇರುತ್ತೆ. ಒನ್ಸ್ ಟಿಕೆಟ್ ಡಿಕ್ಲೇರ್ ಆದಮೇಲೆ ಯಾರೂ ಕೂಡ ಚಕಾರ ಎತ್ತಲ್ಲ. ಅದನ್ನು ನಾನು ಯಾಕಂದರೆ ಶಿಸ್ತಿನ ಪಕ್ಷ BJP, ಅದನ್ನು ನಾವು ಭಾಳ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. BJPಯಲ್ಲಿ ಯಡಿಯೂರಪ್ಪನವ್ರಿಗೆ, ಈಶ್ವರಪ್ಪನವ್ರಿಗೆ ವೈಯಕ್ತಿಕವಾದಂಥ ಕೆಲವು ವಿಚಾರಗಳಲ್ಲಿ ಮನಸ್ತಾಪ ಆಗಿರತಕ್ಕಂಥದ್ದು ನಿಜ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಎಲ್ಲಿ ಕೂಡ ಅವರ ಹೈಕಮಾಂಡ್ ಹಾಕಿರತಕ್ಕಂಥ ಗೆರೆಯನ್ನು ದಾಟುವಂಥ ಯಾರೂ ಕೂಡ ಅಲ್ಲಿ ಇಲ್ಲ ಅನ್ನೋದು ನನಗೆ ಗೊತ್ತು. ಆದರೆ BJPಯಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳಿಗೆ ಕೆಲವರು ಚಿತಾವಣೆ ಕೂಡ ಇದೆ, ಅದನ್ನು ನಾನು ಹೇಳಲೇಬೇಕಾಗ್ತದೆ. ಯಾಕಂದರೆ ಇವತ್ತು ಇಡೀ ದೇಶ ಮೋದಿಯವ್ರನ್ನ ಕೊಂಡಾಡ್ತಾ ಇದೆ. ನಾವೆಲ್ಲ ಕೂಡ 420, 410, 405 ಅಂಥೇಳಿ 400 ಮೇಲೇ ಎಲ್ಲರೂ ಕೂಡ ನಾವು ಪೆಟಿಷನ್ ಮಾಡ್ತಾ ಇರತಕ್ಕಂಥದ್ದು. ಎಲ್ಲಿ ಕೂಡ 300, 350 ಅಂಥೇಳಿ ಯಾರೂ ಹೇಳ್ತಾ ಇಲ್ಲ. ಬಟ್ ಇವತ್ತು ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಸರ್ಕಾರ 136 ಸೀಟನ್ನು ಈ ರಾಜ್ಯದ ಮಹಾಜನತೆ ಕೊಟ್ಟರು ಮ್ಯಾಂಡೇಟ್ರಿ. ಇವರು ಮಾಡಿರತಕ್ಕಂಥದ್ದು ಏನು, 5 ಗ್ಯಾರಂಟಿ ಅಂತೇಳಿ 52,000 ಕೋಟಿ ಸಾಲ ದುಡ್ಡಲ್ಲಿ
ಇವತ್ತು ಅವ್ರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ. ಗಂಡಂದಿರ ಹತ್ರ ಕುಡಿಯೋ ನೆಪದಲ್ಲಿ ದುಡ್ಡು ತಗೊಳ್ಳೋದಂತೆ, ಹೆಂಡತಿಯರಿಗೆ ದುಡ್ಡು ಫ್ರೀ ಆಗಿ ಕೊಡೋದಂತೆ. ಎಲ್ಲದು ಉಂಟಾ? ಎಲ್ಲ ನೋಡಿದ್ದೀರಾ? ಯಾವ ಡೆವಲಪ್ಮೆಂಟ್ ಕೆಲಸ ಆಗಿದೆ ರಾಜ್ಯದಲ್ಲಿ? ಇವತ್ತು ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಝೀರೋ ಅಂತ ಹೇಳಿ ಗೊತ್ತಿದೆ. ಅದಕ್ಕೆ ಇವತ್ತು ಅವ್ರ ಹತ್ರ ಡಿಕ್ಲೇರ್ ಮಾಡಕ್ಕೆ ಕ್ಯಾಂಡಿಡೇಟ್ಗಳೇ ಇಲ್ಲ. ನನ್ನ ಅಂಗಡಿಯಲ್ಲಿ ಸರಕು ತಗೊಂಬಂದ್ ಕೊಡ್ರಪ್ಪ ಅಂತ ಹೇಳಿ ಬೀದಿ ಬೀದಿಯಲ್ಲಿ ಬಿಜೆಪಿಯಿಂದ ಯಾರು ಬರ್ತಾರೆ, JDS ಇಂದ ಯಾರು ಬರ್ತಾರೆ ಹೇಳ್ಕೊಳ್ಳೋಣ, ಕ್ಯಾಂಡಿಡೇಟ್ ಮಾಡೋಣ ಅಂತೇಳಿ ಸಿದ್ದರಾಮಯ್ಯ ಒಂದ್ ಕಡೆ, ಶಿವಕುಮಾರ್ ಅವ್ರಿಗೆ ಒಂದ್ ಕಡೆ, ಇಬ್ಬರಲ್ಲಿ ಅಲ್ಲಿ ಪೈಪೋಟಿ ಮಾತಾಡ್ತೀರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.